ನಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಇಡೀ ರಾಜ್ಯ ಅಥವಾ ಭಾರತ ದೇಶನೇ ತಲೆ ತಗ್ಗಿಸ್ತಕ್ಕಂಥ ಒಂದು ಮಾಜಿ ಪ್ರಧಾನಿ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿ ಅಣ್ಣನ ಮಗ, ಮಾಜಿ ಮಂತ್ರಿ ಶಾಸಕ ರೇವಣ್ಣವರ ಸುಪುತ್ರ ಪ್ರಜ್ವಲ್ ರೇವಣ್ಣರ ಒಂದು ಲೈಂಗಿಕ ಹಗರಣದ ಭಾರತ ದೇಶ ತಲೆ ತಗ್ಗಿಸ್ತಕ್ಕಂಥದ್ದು, ಅಸಹ್ಯ ಪಡ್ತಕ್ಕಂಥ ಒಂದು ಘಟನೆ ನಮ್ಮ ಕಣ್ಮುಂದೆ ಇವಾಗ ಬಂದಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷನೂ ಕೂಡ ವಿಧಾನಸಭೆ ಒಳಗಡೆ ಮತ್ತು ಆಚೆ ಅವರ ಹಾಲಿ ಮಂತ್ರಿ ಶಾಸಕರು ಕೂಡ ಈ ವಿಷಯದಲ್ಲಿ ಭಾಗಿಯಾಗಿ ಅವಮಾನ ಮಾಡಿದ್ದಾರೆ. ತದನಂತರ ಬಿಜೆಪಿ ಅತಿ ಹೆಚ್ಚು ಶಾಸಕರು, ಸಂಸದರು ಮತ್ತು ಮಂತ್ರಿಗಳು ಈ ಹಿಂದೆ ಈ ಒಂದು ಲೈಂಗಿಕ ಹಗರಣಗಳಲ್ಲಿ ಭಾಗಿಯಾಗಿ ತೇಜವಧೆ ಒಳಗೊಂಡು ಇಡೀ ರಾಜ್ಯದ ಘನತೆ ಗೌರವವನ್ನು ಕಳೆದಿದ್ದಾರೆ. ಈಗ ಮೂರನೇ ಸರದಿ JDS ಪಕ್ಷದ ಸಂಸದ ಪ್ರಜ್ವಲ್ ರೇವಣ್ಣವರ ಈ ಭಾಗದ HD ಕುಮಾರಸ್ವಾಮಿ ಅವರ ಕುಟುಂಬದಿಂದ ಈ ಒಂದು ಅಸಹ್ಯ ಪಡ್ತಕ್ಕಂಥ ಒಂದು ಘಟನೆ ಬಂದಿದೆ. ಈ ಹಿಂದೆ ಸುಮಾರು 2 ವರ್ಷಗಳ ಹಿಂದೆ ಏನು ಮುರುಘರಾಜೇಂದ್ರ ಮಠದ ಸ್ವಾಮೀಜಿಗಳ ಲೈಂಗಿಕ ಹಗರಣದ ಏನು ದೊಡ್ಡ ಆಳವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾತಿಯ ಮಾನದಂಡದಲ್ಲಿ, ಧರ್ಮದ ಮಾನದಂಡದಲ್ಲಿ ಮುಚ್ಚಾಕಕ್ಕೆ ಹೊರಟಿದ್ವು. ಆ ವಿಚಾರವೂ ಕೂಡ ನಾವು ಒಂದು 5,000 ಜನ ಸೇರಿ ಇಡೀ ಚಿತ್ರದುರ್ಗ ವ್ಯಾಪ್ತಿ ಒಂದು ದೊಡ್ಡ ಮಟ್ಟದ ಸಮಾವೇಶ ರ್ಯಾಲಿಗಳನ್ನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿ ಅವ್ರ ಮೇಲೆ FIR ಆಗಲಿಕ್ಕೆ ಮತ್ತು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಕೂಡ ಬಹುಜನ ಸಮಾಜ ಪಾರ್ಟಿಯ ಹೋರಾಟ ಸಾಕ್ಷಿಯಾಗಿತ್ತು ಅಂತಕ್ಕಂಥದ್ದು ಈ ಮಟ್ಟಿಗೆ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಇವತ್ತು ಯಾಕೆ ಈ ಒಂದು ದೇಶವೇ ನಾಚುವಂಥ ಒಂದು ದೊಡ್ಡ ಮಟ್ಟದ ಹಗರಣವನ್ನು ಇಷ್ಟು ದಿನ ಆದರೂ ಕೂಡ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರಾಗಲಿ ಒಂದೇ ಒಂದು ಚಕರ್ ಎತ್ತ ಇಲ್ಲ. ಯಾಕಂದರೆ ಆ BJP ಪಕ್ಷದ ಅಂಗಸಂಸ್ಥೆ ಆಗಿರ್ತಕ್ಕಂಥ JDS ಪಕ್ಷ ಬರೀ 3 ಸೀಟ್ಗಳಿಗೋಸ್ಕರ ಇಡೀ ಅಮಿತ್ ಶಾ ಮತ್ತು BJPಗೆ ತಲೆ ಹೊಟ್ಟಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಪಕ್ಷದ ವಿರುದ್ಧವಾಗಿ ಸಂಸದರು, ಶಾಸಕರು ಇನ್ನವರೆಗೂ ಸೊಲ್ಲುತ್ತಾ ಇಲ್ಲ. ಇವತ್ತು SIT ಅಂತಕ್ಕಂಥ ಒಂದು ಟೀಮನ್ನು ಸರ್ಕಾರ ಆಯೋಜನೆ ಮಾಡಿದೆ. ಇವತ್ತು ನಮಗನಿಸುತ್ತೆ, ನಿಮ್ಮ ಮುಖಾಂತರ ಹೇಳೋದೇನು ಅಂತಂದ್ರೆ, ಈ SIT-ಯಿಂದ ಅಥವಾ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಈ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಈ ಹಗರಣಗಳನ್ನು ಸೆದೆ ಬಿಡತಕ್ಕಂಥ ನಮ್ಗೆ ಅನ್ನಿಸ್ತಾ ಇಲ್ಲ. ಆ ಮಟ್ಟಿಗೆ ಇವತ್ತು ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡೋದಂತಂದ್ರೆ, ನಿಮ್ಗೆ ಏನಾದರೂ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಘನತೆ ಗೌರವಕ್ಕೆ ಕೂಡ ಕಿಂಚಿತ್ತು ಗೌರವ ಕೊಡೋದಾದ್ರೆ ನೀವು ಇದನ್ನು CBI ತನಿಖೆ ವಹಿಸ್ಬೇಕು. ನೀವು ಯಾರು ಸಂತ್ರಸ್ತಿದ್ದಾರೆ, ಆ ಸಂತ್ರಸ್ತರು ಒಂದಷ್ಟು ಜನ ಕಂಪ್ಲೇಂಟ್ ಕೊಡಕ್ಕೆ ಬಂದರೂ ಕೂಡ ಅವ್ರಿಗೆ ನಮ್ಮ ಮೂಲಗಳ ಪ್ರಕಾರ ಅಲ್ಲಿ ದೊಡ್ಡ ಮಟ್ಟದ ಬೆದರಿಕೆ ಆಗ್ತಾ ಇದೆ, ಕೊಲೆ ಬೆದರಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಮಹಿಳೆಯರು ದೂರುಗಳು ಕೊಡೋಕೆ ಹಿಂದೆ ಬರ್ತಾ ಇಲ್ಲ. ಇವತ್ತು ರಾಜ್ಯದ ಕ್ಯಾಬಿನೆಟ್ ದರ್ಜೆ ಇರ್ತಕ್ಕಂಥ ಏನು ರಾಜ್ಯ ಮಹಿಳಾ ಆಯೋಗ ಇದೆ, ಈ ಮಹಿಳಾ ಆಯೋಗ ಬಹಳ ಕ್ರಿಯೇಷನ್ವಾಗಿ ಕೆಲಸ ಮಾಡಬೇಕಾಗಿದೆ. ಚುನಾವಣಾ ನನ್ನ ಮಗ ಅಂತ ಬೆಂತಟ್ಕೊಂಡಿದಂಥವ್ರು ಈ ಆರೋಪ ಬಂದ ನಂತರ ಅವ್ರಿಗೂ ನಮ್ಮ ಸಂಬಂಧ ಇಲ್ಲ, ಅವ್ರು ನಮ್ಮ ಕುಟುಂಬ ಅಲ್ಲ, HD ರೇವಣ್ಣದು ಬೇರೆ ಕುಟುಂಬ ಅಂತಕ್ಕಂಥದ್ದನ್ನ ಒಂದು ತಾತ್ಸಾರ ಮಾಡ್ತಕ್ಕಂಥ ದಯಮಾಡಿ ಮೊದಲು ಬಿಡಿ. ನೀವು ಇವತ್ತು ಮಗನಿಗೆ ತಾಯಿ ವಹಿಸಿರ್ತಕ್ಕಂಥವ್ರು ಬೇಕು, ಈ ಅಪ್ಪನ ಮಾಜಿ ಮುಖ್ಯಮಂತ್ರಿಗೆ ಮಗಳು ವಹಿಸಿರ್ತಕ್ಕಂಥ ಮದುವೆ ಆಗ್ಬೇಕು. ಇವತ್ತು ಜಗಜ್ಜಾಹಿ ಇರೋದು. ನಿಮ್ಗೆ ಏನಾದರೂ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ಅಥವಾ ಮತದಾರರ ಬಗ್ಗೆ, ಈ ದೇಶ ಮಹಿಳಾ ಪರವಾಗಿರ್ತಕ್ಕಂಥ ಮಾತೃ ಪ್ರಧಾನ ದೇಶ ಅಂತಕ್ಕಂಥ ಭಾರತ ದೇಶದೊಳಗಡೆ ಮತ್ತು ಕರ್ನಾಟಕ ರಾಜ್ಯದೊಳಗಡೆ ರಾಜಕಾರಣಿಗೆ ಏನಾದರೂ ಕೂಡ ಮಾನ ಮತ್ತು ಮರ್ಯಾದೆಗಳಿದ್ರೆ, ಕಿಂಚಿತ್ತು ಗೌರವ ಇದ್ದರೆ, ನಿಮ್ಮ ಸ್ಥಾನ ಮತ್ತು ಮಾನಕ್ಕೆ, ನಿಮ್ಮ ಒಂದು ಏನು ಸಾಮಾಜಿಕ ಸೇವೆಗೆ ಏನು ಜನ ಓಟ್ ಕೊಟ್ಟಿದ್ದಾರೆ, ನಿಮ್ಮ ಬದ್ಧತೆಗೆ ಓಟ್ ಕೊಟ್ಟಿದ್ದಾರೆ, ಆ ಓಟ್ ಹಾಕಿಸ್ತಕ್ಕಂಥ ಮತದಾರರಿಗೆ ನಿಮ್ಮ ಮುಖವಾದರೂ ಹೇಗೆ ತೋರಿಸ್ತೀರಿ?